ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವನು ಕೈ ಕಾಲಿಗೆ ಬಿದ್ದು ಒಂದು ಬೇಡ್ಕ ಬಿಡ್ತಾನೆ, ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ, ಹೊಡಿಬಿಡಿ, ಪ್ಲೀಸ್ ಅಣ್ಣ ಬಿಟ್ಬಿಡಿ ಅಂತ. ಆದ್ರೂ ಕೂಡ ಈ ರಾಕ್ಷಸರ ಕಿವಿಗೆ ಅದು ಹೋಗಲ್ಲ. ಯಾಕಂದ್ರೆ ಅದು ಕೇವಲ ಎಣ್ಣೆಯ ಅಮಲಲ್ಲ, ಅದು ಗಾಂಜಾದ ಅಮಲು, ಡ್ರಗ್ಸ್ ನ ಅಮಲು. ಅದು ತಲೆಗೆ ಹೊಡೆದು ಮದ್ಯ ಸುರಿದು ವಿಕೃತವಾಗಿ ಖುಷಿ ಪಡ್ತಾರೆ. ಕೇವಲ ಖುಷಿಯಲ್ಲ, ವಿಕೃತವಾಗಿ ಖುಷಿ ಪಡ್ತಾರೆ. ರಾಕ್ಷಸರ ಕೃತ್ಯವನ್ನ ಅವರೇ ವಿಡಿಯೋ ಸೆರೆ ಇಟ್ಕೊಳ್ತಾರೆ, ಸಂಭ್ರಮ ಪಡ್ತಾರೆ ನೋಡ್ಕೊಂಡು. ರಾಮನಗರ ಜಿಲ್ಲೆಯ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ ಅದು. ಬೆಂಗಳೂರಾಗ್ಲಿ, ರಾಮನಗರ ಆಗ್ಲಿ, ಮಂಗಳೂರಾಗ್ಲಿ, ಎಲ್ಲೇ ಆಗ್ಲಿ ಪೊಲೀಸರು ಯೂನಿಫಾರ್ಮ್ ನೋಡಿದ್ರೆ ಭಯ ಪಡಬೇಕಾದಂತವ್ರು ಕ್ಯಾರೇ ಮಾಡಲ್ಲ ಅಂದ್ರೆ ಇನ್ನೇನು, ಯಾರನ್ನ ಪ್ರಶ್ನೆ ಮಾಡ್ಬೇಕು? ಪೊಲೀಸರುಗಳು ಇದ್ದಾರಾ ಇಲ್ವಾ? ನಿಮ್ಮ ಲೀಡರ್ಶಿಪ್ ಇದೆಯಾ ಇಲ್ವಾ? ನೀವು ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ? ನೀವು ಕೇವಲ ಪ್ರೊಟೆಸ್ಟ್ ಮಾಡ್ಕೊಂಡು ನಮಗೆ ಕೆಲಸ ಕೊಡಿ ಅಂತ ವಿದ್ಯಾರ್ಥಿಗಳ ಮೇಲೆ ಮಾತ್ರ ದರ್ಪಣ ನಿಮ್ದು? ಈ ಪ್ರಶ್ನೆಗಳು ಬರುತ್ತೆ. ಬೆಂಗಳೂರಿನ ಮಡಿವಾಳದ ಮಾರುತಿ ನಗರದಲ್ಲಿ 22ನೇ ತಾರೀಕು ಆಗಿರುವ ಘಟನೆ. 22ನೇ ತಾರೀಕು ಮಧ್ಯರಾತ್ರಿ ಸುಮಾರು 1:30 ಸುಮಾರಿಗಾಗಿರೋ ಘಟನೆ. ಇದರ ಹಿನ್ನೆಲೆ ನೀವೇನು ಅಂತ ನೋಡೋದಾದ್ರೆ, ನವೀನ್ ಎಂಬುವವರ ಮೇಲೆ ಕಿರಣ್ ಮತ್ತು ಸ್ಟೀಫನ್ ನಿಂದ ಹಲ್ಲೆ ಆಗುತ್ತೆ. ಮಾರಣಾಂತಿಕ ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಿರಣ್ ಮತ್ತು ಸ್ಟೀಫನ್ ನಿಂದ ನವೀನ್ ಎಂಬ ಹುಡುಗನ ಮೇಲೆ ಆಗಿರುವ ಹಲ್ಲೆ ಇದು. ಇದು ಕೇವಲ ಹಲ್ಲೆ ಅಂತ ನೀವು ಪರಿಗಣಿಸಕ್ ಸಾಧ್ಯನೇ ಆಗಲ್ಲ. ಮುಖಾಮುಖಿ ರಕ್ತ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ ನೀವು. ಕಾಂಗ್ರೆಸ್ ಮುಖಂಡನ ಪುತ್ರನಾಗಿರುವ ಆರೋಪಿ ಕಿರಣ್ ಸ್ಟೀಫನ್ ವಿರುದ್ಧ ಈಗ ನವೀನ್ ದೂರು ಕೊಟ್ಟಿದ್ದಾರೆ. ಈ ಕಿರಣ್ ಎಂಬುವ ವ್ಯಕ್ತಿಗೆ ರಾಜಕೀಯ ಹಿನ್ನೆಲೆ ಇರೋದು ಗೊತ್ತಾಗುತ್ತೆ. ಕಾರಣ ಅವರ ಅಪ್ಪನ್ನೇ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡಿರೋ ಒಬ್ಬ ಮುಖಂಡ ಅಂತೆ. ಮಡಿವಾಳ ಪೊಲೀಸರಿಂದ ಕೇವಲ NCR ದಾಖಲಾಗಿದೆ. ನೋಡಿ, ಇದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಈ ರೀತಿಯಾಗಿ ಮಾರಣಾಂತಿಕ ಹಲ್ಲೆಗಳಾದ್ರೂ ಕೂಡ ಸ್ಟೇಷನ್ ಅಲ್ಲಿ ದಾಖಲಾಗೋದು ಕೇವಲ NCR. ಕಾರಣ ಕಾಂಗ್ರೆಸ್ನ ಅಥವಾ ಕಾಂಗ್ರೆಸ್ ಮುಖಂಡನ ಮಗ ಇವನು ಅನ್ನೋ ಕಾರಣಕ್ಕೆ. ಮಾರುತಿ ನಗರ ನಿವಾಸಿಗಳಾಗಿದ್ದಾರೆ ನವೀನ್ ಹಾಗೂ ಆರೋಪಿ. ಪೆಟ್ರೋಲ್ ಖಾಲಿ ಆಗಿದ್ರಿಂದ ರಸ್ತೆ ಪಕ್ಕ ಬೈಕ್ ನಿಲ್ಸಿರ್ತಾರಂತೆ. ಯಾಕಾಯ್ತು ಈ ಘಟನೆ ನೋಡೋದಾದ್ರೆ, ಪೆಟ್ರೋಲ್ ಖಾಲಿ ಆಯ್ತು ಅಂತ ರಸ್ತೆ ಪಕ್ಕಕ್ಕೆ ಬೈಕ್ ಹಾಕಿದ್ರೆ ಈ ವೇಳೆ ನಾಯಿ ಹಿಡ್ಕೊಂಡು ಆರೋಪಿ ಕಿರಣ್ ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳ್ತಾನೆ, ಕಿರಿಕ್ ತೆಗಿತಾನೆ. ಬಳಿಕ ಸ್ಟೀಫನ್ಗೆ ಫೋನ್ ಮಾಡಿ ಸ್ಥಳಕ್ಕೆ ಕರೆಸ್ಕೊಳ್ತಾರೆ. ಇಬ್ರು ಸೇರಿ ನವೀನ್ ಮೇಲೆ ಮಾರಣಾಂತಿಕವಾಗಿ ಹೊಡೆದಿರುವ ಘಟನೆ. ರಸ್ತೆ ಮೇಲೆ ಬೀಳ್ಸಿ ಕಾಲಿಂದ ಒದ್ದು ವಿಕೃತಿ ತೋರಿಸಿದ್ದಾರೆ. ಕ್ರಿಮಿನಲ್ ಹಿಸ್ಟರಿ ಇದೆ ಇವನಿಗೆ ಅಂತನೂ ಕೂಡ ಹೇಳಲಾಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ನನ್ನ ಕಲಿಗೆ ಅಜಯ್ ನೀಡ್ತಾರೆ. ಅಜಯ್, ಇದು ಬೆಂಗಳೂರಿನ ಪೊಲೀಸರು ಲಿಮಿಟ್ಸ್ಗೆ ಅಂತ ಬಂದಾಗ ರಾತ್ರಿ ಎಲ್ಲ ಹೊಯ್ಸಳಗಳು ಬೀಟ್ ಆಗುತ್ತವೆ, ಪೊಲೀಸರುಗಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅನ್ನೋದೊಂದು ಸೇಫ್ ಸೆಕ್ಯೂರಿಟಿ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ವಿ. ಇದನ್ನ ನೋಡಿದಾಗ ಪೊಲೀಸರ ಮೇಲೆ ಮತ್ತೆ ಪ್ರಶ್ನೆ ಮಾಡುವ ಪರಿಸ್ಥಿತಿಯನ್ನ ತಂದ್ಕೊಳ್ತಾ ಇದ್ದಾರೆ. ಅಂಡ್ ಈ ನವೀನ್ ಆರೋಪಿಗಳು ಯಾರಿದ್ದಾರೆ, ಮುಂಚೆಯೇ ಪರಿಚಿತರ ಅಥವಾ ಅಪರಿಚಿತರ ಇವರು? ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಆರೋಪಿಗಳು ಮತ್ತು ಹೊಡೆಸ್ಕೊಂಡಿರೋನು ಪರಿಚಿತರ ಅಥವಾ ಅಪರಿಚಿತರ? ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸೊ ಇದು ಬೆಂಗಳೂರಿನಲ್ಲಾಗಿರುವಂತಹ ಘಟನೆ. ಅಕ್ಕಪಕ್ಕದ ಮನೆಯ CCTV ಫುಟೇಜ್ ನಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ಗಮನಿಸಬೇಕಾಗಿರೋದು, ನಾವು ನಾಯಿ ಕರ್ಕೊಂಡು ವಾಕಿಂಗ್ ಹೋಗ್ಬೇಕಾದ್ರೆ ಪೆಟ್ರೋಲ್ ಖಾಲಿ ಅಂತ ಒಬ್ಬ ನವೀನ್ ಬೈಕನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂತಾನೆ. ನೋಡಿ, ಎಲ್ಲೇ ನಾಯಿನೂ ಕೂಡ ನೋಡ್ತಾ ಇದ್ದೀರಿ. ಅದಾದ್ಮೇಲೆ ಇನ್ನೊಬ್ಬ ಸ್ಟೀಫನ್ ಅನ್ನೋನ್ ಕರೆಸ್ಕೊಳ್ತಾನೆ. ಅವನು ತಾರಲ್ಲಿ ಬರ್ತಾನೆ, ಇಳಿತಾರೆ, ಹೊಡಿತಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.